ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಕುಕ್ಕಿಂಗ್ ವ್ಲಾಗ್ನ ತೋರ್ಸೋಕ್ಕೆ ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಕುಕ್ಕಿಂಗ್ ವಿಡಿಯೋ ಅಂತ ಹೇಳಿದ್ರೆ, ಪಕ್ಕಾ ಬನ್ನೂರಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ, ತುಂಬ ಯಾವುದೇ ಮಸಾಲೆಗಳನ್ನ ಹಾಕದೆ ತುಂಬ ಮೈಲ್ಡಾಗಿ ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ಹರಳೆಣ್ಣೆನ ಏನಕ್ಕಪ್ಪ ಹಾಕ್ತೀವಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬನ್ನೂರಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಹರಳೆಣ್ಣೆನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಚೆನ್ನಾಗಿ ಕಾದ ನಂತರ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ ಅದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ನಾಟಿ ಕೋಳಿ ಚಿಕನನ್ನು. ಅದನ್ನು ನಾನು ಅರಿಶಿನ ಹಾಕ್ಕೊಂಡು ತೊಳ್ಕೊಂಡಿರ್ತೀನಿ. ಇದು ನಾವು ಇಲ್ಲಿ ಬೆಂಗಳೂರಲ್ಲಿ ತಂದಿರೋವಂಥದ್ದು ಚಿಕನ್ನು. ಪಕ್ಕಾ ನಾಟಿ ಕೋಳಿ ಊರಿನ ಕಡೆದಾದರೆ ಅರಿಶಿನ ಏನು ಹಾಕ್ಕೊಂಡು ತೊಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾನು ಸ್ವಲ್ಪ ಅದು ಗಬ್ಬು ಇದ್ದೇ ಇರುತ್ತೆ ಅಂಥೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಚಿಕನನ್ನು ಹಾಕಿದ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಸಾಲ್ಟನ್ನ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಆದಷ್ಟು ಜಾಸ್ತಿ ಸೌಟಲ್ಲಿ ಆಡಿಸ್ದಿರ ಕುಕ್ಕರ್ನೇ ಸ್ವಲ್ಪ ಎತ್ತಿ ಕುಲ್ಕೋಬೇಕಾಗುತ್ತೆ. ನೋಡಿ, ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆಗಿದ ನಂತರ. ಉಪ್ಪು ಹಾಕಿದ ನಂತರ ಜೊತೆಗೆ ಅರಿಶಿನ ಪುಡಿನೂ ಕೂಡ ಹಾಕ್ಕೋಬೇಕು. ನಾವು ಹುರಿಯೋದಕ್ಕೆ ಅಂತೇಳಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು, ಅದು ಗಬ್ಬೆಲ್ಲ ಹೋಗುತ್ತೆ ಅಂತ ಹೇಳಿ. ಇದೆರಡನ್ನೂ ಹಾಕಿ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲನೂ ಸುಂಡೋವರೆಗೂ ಕೂಡ ಫ್ರೈನ ಮಾಡ್ಕೋಬೇಕಾಗತ್ತೆ. ಅದು ನೀರು ಸುಂಡೋದ್ರೊಳಗಡೆ ನಾನು ಲೈಟಾಗಿ ಒಂದು ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ 2 ಈರುಳ್ಳಿನ ತೊಗೊಂಡಿದ್ದೀನಿ. ಜೊತೆಗೆ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. 1 kg ಚಿಕನಿಗೆ ನಾನು ಮಾಡ್ತಾ ಇರೋವಂಥದ್ದು. ಇದೆರಡನ್ನೂ ಕೂಡ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು ಪೇಸ್ಟು. ಇದಕ್ಕೆ ಯಾವುದೇ ಮಸಾಲೆಗಳನ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ. ಈರುಳ್ಳಿ ಆಗಿರೋದ್ರಿಂದ ಬೇಗನೆ ಪೇಸ್ಟ್ ಆಗುತ್ತೆ. ನೋಡಿ, ಈ ಥರ ಆಗಿರುತ್ತೆ. ಈ ಪೇಸ್ಟನ್ನು ಚಿಕನ್ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಇವಾಗ ನೀರು ಬಿಟ್ಟಿದೆ. ಇದು ಫುಲ್ ನೀರು ಬಿಟ್ಟಿದೆಲ್ಲ ಸುಂಡಬೇಕು. ಇದು ಸುಂಡು ಚೆನ್ನಾಗಿ ಡ್ರೈ ಆಗಬೇಕು. ಆ ಡ್ರೈ ಆಗೋ ಟೈಮಲ್ಲಿ ನಾವು ಇದಕ್ಕೆ ಈರುಳ್ಳಿ ಮತ್ತು ಅರಿಶಿಣದ ಪುಡಿದು ಪೇಸ್ಟ್ ಇರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಇವಾಗ ಹಾಕ್ಕೋತಾ ಇದ್ದೀನಿ, ತುಂಬ ಹೊತ್ತಾಯಿತು ಹಾಗಾಗಿ. ಇದನ್ನು ಹಾಕಿ ಇದನ್ನು ಕೂಡ ನಾವು ಅದರ ಜೊತೆಗೆ ಫ್ರೈನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಒಂದೊಳ್ಳೆ ಮಿಕ್ಸಿಂಗ್ನ ಕೊಟ್ಟ ನಂತರ ನಾವು ಇನ್ನೊಂದು ಖಾರದ ಪುಡಿನ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅಂದರೆ ಮಟನ್ ಸಾಂಬಾರು ಪುಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಬನ್ನೂರಹಳ್ಳಿ ಸ್ಟೈಲಲ್ಲಿ. ನೀವು ಧನಿಯಾ ಅಥವಾ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೋತೀರಾ. ನಾನು ಎರಡನ್ನೂ ಮಿಕ್ಸ್ ಮಾಡಿ ನಾವು ಖಾರದ ಪುಡಿನ ಮಾಡಿಸಿಟ್ಕೊಂಡಿರ್ತೀವಿ ಮಟನ್ ಸಾಂಬಾರಿಗೆ ಅಂತೇಳಿ. ಅದನ್ನು ಒಂದೆರಡರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಗ್ರೈಂಡ್ನ ಮಾಡ್ಕೊಂಡಿದ್ದೀನಿ. ಬರೀ ಸಾಂಬಾರು ಪುಡಿ ಮಾತ್ರ. ಅದನ್ನು ಇವಾಗ ಪೇಸ್ಟನ್ನು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಆ್ಯಡ್ನ ಮಾಡ್ಕೋತಾ ಇದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ 1-2 ಸರಿ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅದು ಈ ಥರ ಕಲರಿಗೆ ಬರುತ್ತೆ. ಇದಾದ ನಂತರ ನಾವು ನೀರನ್ನು ಆ್ಯಡ್ ಮಾಡ್ಕೊಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೋತೀನಿ. ಅದಾದ ನಂತರ ಇದು ಸ್ವಲ್ಪ ಬೆಂದ ನಂತರ ನಾವು ಕಾಯಿ ರಸನ ಹಾಕಬೇಕು. ಆವಾಗ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ನೀರನ್ನು ಹಾಕಿದ ನಂತರ ತುಂಬ ಹೊತ್ತು ಏನೋ ಅದನ್ನು ಹಾಗೆ ಕುದಿಯೋಕ್ಕೆ ಬಿಡ್ದಿರ ವಿಷಲ್ ಹಾಕಿ ಮುಚ್ಚಿಡಬೇಕಾಗುತ್ತೆ. ಯಾಕೆಂದರೆ ನಾಟಿ ಕೋಳಿ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ನಾನು ನಾಟಿ ಕೋಳಿಗೆ 1-2 ವಿಷಲ್ನ ಹೊಡೆಸ್ಕೊತೀನಿ. ಯಾಕೆಂದರೆ ಹುರಿಬೇಕಾದ್ರೆ ತುಂಬ ಚೆನ್ನಾಗಿ ಫ್ರೈನ ಮಾಡ್ಕೊಂಡಿರ್ತೀವಿ. ಹಾಗಾಗಿ 2 ವಿಷಲ್ ಹೊಡೆಸಿದ್ರೆ ಅದು ತುಂಬ ಚೆನ್ನಾಗಿ
ಬೆಂದಿರುತ್ತೆ. ಅಷ್ಟೊತ್ತಿಗೆ ನಾನು ಒಂದು ಕಾಯಿ ರಸಕ್ಕೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ನಮ್ಮಲ್ಲಿ ನಾವು ನಾಟಿ ಕೋಳಿ ಸಾಂಬಾರನ್ನ ತುಂಬ ತೆಳುವಾಗೇ ಮಾಡೋದು. ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅದು ನಾಟಿ ಕೋಳಿ ಸಾರು. ಶೀತ ಇದ್ದವರಿಗೆ, ನೆಗಡಿ ಕೆಮ್ಮು ಇದ್ದವರಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ತೆಳುವಾಗೇ ಮಾಡೋದು. ಹೆಚ್ಚಿನ ಮಸಾಲೆಗಳನ್ನ ಯಾವುದನ್ನು ಹಾಕ್ತಾ ಇಲ್ಲ. ತೆಂಗಿನಕಾಯಿ ಸ್ವಲ್ಪ 4 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಗಸಗಸೆನ ಹಾಕ್ಕೋಬೋದು, ಜಾಸ್ತಿ ಹಾಕೋಕೆ ಹೋಗಬೇಡಿ. ಊರಲ್ಲಾದರೆ ಗಸಗಸೆನೂ ಕೂಡ ಹಾಕೋದಿಲ್ಲ. ಹಾಗೆ ಬರೀ ಕಾಯಿ ಮತ್ತು ಒಂದೆರಡು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೋತಾರೆ. ನುಣ್ಣಗೆ ರುಬ್ಕೊಂಡ ನಂತರ ಕುಕ್ಕರ್ ವಿಷಲ್ ಆರಿದ ನಂತರ ಅದನ್ನು ತೆಗೆದು ನಾವು ರುಬ್ಕೊಂಡಿರೋಂಥ ಕಾಯಿ ರಸನ ಹಾಕ್ಕೋಬೇಕು. ಕೊನೆಯಲ್ಲಿ ಕಾಯಿ ರಸನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಾಯಿ ರಸ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ನೋಡಿ ಇವಾಗ 2 ವಿಷಲ್ಗೆ ಚಿಕನ್ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ತೆಂಗಿನಕಾಯಿ ರಸನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 10ರಿಂದ 15 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ ಇದು ಪೇಸ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು. ಊರಲ್ಲೆಲ್ಲ ಕೊತ್ತಂಬರಿ ಮತ್ತು ಗಸಗಸೆನ ಆ್ಯಡ್ ಮಾಡಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡೋ ಹಾಗಿಲ್ಲ. ತುಂಬ ಮೈಲ್ಡಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮೊದಲೇ ಹೇಳಿದಾಗೆ ಇದು ಶೀತ ಕೆಮ್ಮು ನೆಗಡಿ ಇರೋರಿಗೆಲ್ಲನೂ ಕೂಡ ಕುಡಿದ್ರೆ ಬೇಗ ಶೀತ ಎಲ್ಲ ಕಡಿಮೆ ಆಗುತ್ತೆ. ನೋಡಿ ಈ ಥರ ಕಾಯಿ ರಸನ ಹಾಕಿ ಮಿಕ್ಸ್ ಮಾಡಿ ಕುದಿ ಬರಿಸ್ಬೇಕು. ನೋಡಿ ಇವಾಗ ಕುದೀತಾ ಇದೆ ಸಾಂಬಾರು. ಆಲ್ರೆಡಿ ಚಿಕನ್ ಬೆಂದಿದ್ರೆ ತುಂಬ ಹೊತ್ತು ಕುದಿಸೋಕೆ ಹೋಗಬೇಡಿ. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ತೆಳ್ಳಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಸಾಂಬಾರು ಮಾಡೋದು. ಇಲ್ಲಿ ಬೆಂಗಳೂರು ಸ್ಟೈಲಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಮಾಡ್ತಾರೆ. ನಾವು ತೆಳ್ಳಗೆ ಮಾಡ್ಕೋತೀವಿ. ಮುದ್ದೆಗೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಸೈಡಲ್ಲಿ. ನಾಟಿ ಕೋಳಿ ಸಾಂಬಾರಲ್ಲ ರೆಗ್ಯುಲರ್ ನಮ್ಮಲ್ಲಿ ಆಲ್ಮೋಸ್ಟ್ ಮುದ್ದೆ ಮಾಡೇ ಮಾಡ್ತೀವಿ ಡೈಲಿ. ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ. ಈಗ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಜೊತೆ ಪಕ್ಕಾ ಬನ್ನೂರಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕುಡಿಯೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಶೀತಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.